ವಾ ಯವ್ವ ನನ್ನ ಮಗಳು ನೋಡ್ವಿ ಹೆಂಗೆ ಕಾಣಕತ್ತೈತೆ ನೋಡ್ವಿ ಕರ್ಪೂರ ಗೊಂಬೆ ಆಗೈತಿ. ನಿನ್ನೆ ಮೊನ್ನೆ ನಮ್ಮ ಎದುರಿಗೆ ಓಡಾಡ್ಕೊಂತ ಆಡ್ಕೊಂತ ಯಪ್ಪ ನಂಗೆ ಅದು ಬೇಕು ಇದು ಬೇಕಂತ ಕೇಳ್ಕೊಂತಿದ್ದು ಹುಡುಗಿ ನೀನು. ಈಗ ನಿನ್ನ ಹೊಟ್ಯಾಗ ಇನ್ನೊಂದು ಕೂಸು ನನಗೆ ಒಂಥರ ನಂಬಕ ಆಗ್ವಲ್ತವ. ಅಯ್ಯಪ್ಪ ಇಷ್ಟು ದಿನ ಆಯ್ತು ಈಗ ಹಿಂಗಂತೀಯಲ್ಲ. ಕರೇನವ ಭಾಳ ಒಂಥರ ಖುಷಿ ಆಗಾಕತ್ತೈತವ ನೀನು ನೋಡಕ್ಕೆ. ಬಿಡ್ರಿ ನಿಮ್ದ ಕಣ್ಣು ಹಾಟಿಗಿತ್ತಿತ್ತು ಯವ್ವ ಮಕ್ಕಳಕ್ಕಿಂತ ಮುಂಚೆ ನಾನು ನನ್ನ ಕೆಲಸದಾಗ ಮರೆತರು ಮರೆಯಂಗಿಲ್ಲ ನಾನು. ಆದ್ರೆ ನೀನಾರ ಒಟ್ಟು ನೆನಪು ಮಾಡುವ ನೆದುರು ತೆಗಿತೀನಿ ಮಗಳ. ಆಕಿ ಸೂಲ್ಗಿತ್ತಿ ಸುವರ್ಣವು ಬಂದ್ಲನ ಇಲ್ಲ ಹೇಳಿ ಕಳ್ಸೇನ್ರಿ ಎತ್ತಿಯಾರ ಬರ್ತೇನಂದಾಳ. ರುದ್ರಣ್ಣ ಯಕ್ಕ ಸುಶೀಲಕ್ಕ ಬಾರ್ಬೇ ಸುವರ್ಣಕ್ಕ ಬಾ 100 ವರ್ಷ ಆಯಸ್ವ ನಿನಗೆ ಬಾ ಈಗಾರ ನೆನೆಸ್ಕೊಂಡೆ. ಏನಯ್ಯವ ನಂದು ಕಣ್ಣು ಮೊನ್ನೆ ಆಪರೇಷನ್ ಮಾಡ್ಯಾರ, ಹಂಗಾಗಿ ಈ ಬಿಸಿಲು ಹೊತ್ನ್ಯಾಗ ನಡ್ದಾಡ್ಬೇಡ ಅಂದಾರ ಡಾಕ್ಟರ್ ಜಾಸ್ತಿ. ಈ ಚಸ್ಮಾನು ದೌಡ್ ತೆಗಿಬೇಡ ಅಂದಾರ. ಅಂದಂಗೆ ಏನು ವಿಶೇಷ ನನ್ನ ಬರಕ್ಕೆ ಹೇಳ್ಕಸಿದ್ದಿ? ಯಾಕೆ ಬೇ ನಿನಗೇನು ಗೊತ್ತಿಲ್ಲ ನಂಗಿಲ್ಲ ಏನಿಲ್ಲ. ನನ್ನ ಮಗಳು ತುಂಬ ಹೊಟ್ಟಿಲ್ಲದಾಳವ ಈಗ. ಇನ್ನೊಂದು 2-3 ದಿನಕ್ಕೆ ಆಗ್ಬೋದು ಹೆರಿಗೆ ಅಂತ ಅಂದಾರ. ಅದಕ್ಕೆ ನೋಡಕ್ಕ ಸುವರ್ಣಕ್ಕ ನನ್ನ ಮಗಳು ನನ್ನ ಹೆರಿಗೆನೂ ನೀನ ಮಾಡಿದಿ, ಈಗ ಅಕ್ಕಿ ಹೆರಿಗೆನೂ ನೀನ ಮಾಡ್ಬೇಕವ. ಏನು ನಾವು ನಿನ್ನ ನಂಬೇವ ದೇವ್ರಂತ ನೀನ ನಮಗೆ ಏನು ಮನ್ಯಾಗ ಹೆರಿಗೆ ಆಗುದೆ, ಅದಕ್ಕೆ ಏನು ವ್ಯವಸ್ಥೆ ಬೇಕು ಹೇಳೋ ನಾವು ಮಾಡಿಕೊಡ್ತೇವಿ. ಆದ್ರೆ ನೀ ಮಾತ್ರ ಒಂದು 6-7 ಎತ್ತಾಗ ಹೋಗ್ಬೇಡ. ಯಾವಾಗ ನೋವು ಬರ್ತೈತಿ ಹೇಳೋಕ್ಕಾಗೋದಿಲ್ಲ. ಬರತ್ಲೆ ನಾನು ನಮ್ಮ ಮನೆಯವ್ರು ಕಳಿಸ್ತೀನಿ, ಚಕಡ್ಯಾಗ ಹತ್ತಿ ಬಂದುಬಿಡ ನೀ ಅಷ್ಟೇ. ಯೋ ಈಗ ಹೆರಿಗೆ ಮಾಡ್ಸೋದು ನಾನು ಕಡಿಮೆ ಮಾಡೇನು ಬಿಡ ಈಗ. ಯಾಕಂದ್ರೆ ಈಗೆಲ್ಲ ಏನವ ಅವಾಗೆಲ್ಲ ಮನ್ಯಾಗ ಹೆರಿಗೆ ಮಾಡ್ತಿದ್ವಿ ಬೇಕಂದಂಗೆ ನಾವು ಸೋಲಿಗಿತ್ತಾರ ನಾವು ಬೇಕಾದಂಗೆ ಅಡಿಗೆ ಇದು ಮಾಡ್ತಿದ್ದೀವ. ಆದ್ರೆ ಈಗ ಮೊದ್ಲಿನಂಗೆ ಹಂಗಿಲ್ಲ ಬಿಡ ಇವ. ಈಗ ಡಾಕ್ಟರ್ ಕಡೆ ಓಡ್ಬಿಡ್ತಾವು ಹೆಂಗಸರು ನೋಡುವ. ಬೇಕಾದವ್ರು ಬೇಕಾದಂಥ ಡಾಕ್ಟರ್ ಕಡೆ ಹೋಗ್ಲಿ, ನನ್ನ ಮೊಮ್ಮಗಳ ಹೆರಿಗೆ ಮಾತ್ರ ನೀನ ಮಾಡ್ಬೇಕು. ಹ್ಞೂ ಬೇ ಅಲ್ಲ ಹರಿಬೇಕದ ನೋಡಕ್ಕೆ ಈಕಿ ಯಾರ್ಯಾವ ಬಾಯ ಬರೋಲ್ದಲ್ಲ ಯಂಕವ್ವ ಆಕಿನ ಹೆರಿಗೆ ಮಾಡಿಸ್ತಾಳ ಕರಿ ಆಕಿನ. ಹೋಗಬೇ ಬೇಡ ಬಾಯಿ ಮ್ಯಾಲ ಮಾಡಿ ಹುಡ್ತಂದ್ರೆ ಕೂಸಿ ಏನು ಮಾಡ್ಲೇವ ಯವ್ವ. ಮೊನ್ನೆ ಬಾಜು ಮನಿ ಆಕೆ ಇಕ್ಕಿ ಅದಾಳಲ್ಲೇವ ಆಕೆ ಯಾರಕ್ಕಿ ಬಾಯ ಬರೋದಲ್ಲೇವ ಮುದುಕವ್ಗೆ ಹೆರಿಗೆ ಆತಲ್ಲ ಯಂಕವ್ನ ಹೆರಿಗೆ ಮಾಡಿಸಿದ್ದ ಮನ್ಯಾಗ ಬಾಯಿ ಮ್ಯಾಲ ಮಾಡಿ ಹುಡ್ತಂತ ಕೂಸು ಕುತ್ತಿಗೆ ಈಚಿಗ್ಬಿಟ್ಟಾಳ. ಅಯ್ಯೋ ಬಿಡಾಡಿ ಏನು ಕರ್ಮಕ್ಕೆ ಹೋಗತ್ತೆ ಇವ ಇದು. ಹ್ಞೂ ಯವ್ವ ಬಾಯಿ ಮ್ಯಾಲ ಮಾಡಿ ಹುಡ್ತಂತೇಳಿ ಅಲ್ಲೇ ಮೂಗು ಬಾಯಿ ಹತ್ತಿ ಕೆಡದು ಕುತ್ತಿಗೆ ಈಚಿಗ್ಬಿಟ್ಟಾಳ. ಸತ್ತತ್ ಕೂಸು ಹುಟ್ಟು ಹೊತ್ನ್ಯಾಗಂತೆ ಸುಳ್ಳು ಹೇಳಾಳ. ಆಮೇಲೆ ಗೊತ್ತಾತದ ವಿಚಾರ. ಹೋಗಿ ಏನು ಜಗಳ ಮಾಡಿದ್ರು ಅದು ಏನು ಮಾಡ್ಬೇಕು ಆಕೆ ಮತ್ತು ಅದು ಪದ್ಧತಿ ಕೊಂದ ಬಿಟ್ಲಕ್ಕೆ. ಬಾಯಿ ಮ್ಯಾಲ ಮಾಡಿ ಮಕ್ಕಳು ಹುಟ್ಟಿದ್ರೆ ಸೂಲ್ಗಿತ್ಯಾರಿ ಜೀವಕ್ಕೆ ತೊಂದರೆ. ಅದಕ್ಕೆ ಅಲ್ಲೇ ಕುತ್ತಿಗೆ ಅಲ್ಲೇ ಇದು ಮಾಡಿ ಸಾಯಿಸ್ಬಿಡ್ತಾರೆ. ನಾ ಅದನ್ನು ಒಪ್ಕೊಂತೆ ನಾ ಇಲ್ಲ ಅಂತ ಹೇಳಂಗಲ್ಲ. ಆದರೂ ಮನುಷ್ಯಾಗ ಒಂದು ಮಾನವೀಯತೆ ಅಂತ ಇರ್ತೈತಲ್ಲ. ಏನು ನಾವೇನೇನು ಊಟ ಹೊಡ್ಕೊಂಡು 200 ವರ್ಷ ಇಲ್ಲೇ ಬದುಕಿರ್ತೀವನು? ಇಲ್ಲ ಎಂದಾದ್ರೂ ಒಂದಿನ ಸಾಯಿದೆ. ನೀ ಸುಳ್ಳು ಹೇಳಿದ್ರು ನಂಬ್ತಿ, ಕರೆ ಹೇಳಿದ್ರು ನಂಬ್ತಿ. ನಾ ಭಾಳ ಮಂದಿಗೆ ಎಷ್ಟು ಮಂದಿ ಸೂಲ್ಗಿತ್ತಾರ ನಾ ಹೋಗಿ ನಾ ಹೆರಿಗೆ ಮಾಡ್ಸಿನಲ್ಲ, ನನಗೆ ಕಂಡಂಗೆ 3-4 ಮಕ್ಕಳು ಬಾಯಿ ಮ್ಯಾಲ ಮಾಡಿ ಹುಟ್ಟ್ಯಾವು ಗೊತ್ತನ. ಒಟ್ಟ ನಾ ಯಾವ ಮಕ್ಕಳು ಕುತ್ತಿಗೆ ಇಚ್ಕಿಲ್ಲ, ಏನೂ ಮಾಡಿಲ್ಲ. 5-6 ವರ್ಷ ಹಾಕಿ ಬಂದವು ಮಕ್ಕಳಿಗೆ ಬೆಳೆದು ನಿಂದ್ರಾಕತ್ತು ನನ್ನ ಮುಂದೆ. ಏನಾಗೇನು ನನ್ನ ಕಲ್ಗೊಂಡಿದ್ದಂಗದ ನೀ ಅಲ್ಲ. ಕೆಲವ್ರಿಗೆ ಆಗ್ಬೋದು, ಮನುಷ್ಯನ ಆಯಸ್ಗಟ್ಟಿತ್ತಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಹಂಗಂತೇಳಿ ಆ ಮೂಕ್ ಪ್ರಾಣಿನ ಕೊಲ್ಲಬಾರ್ದವ, ಮೂಕ್ ಮಕ್ಕಳನ್ನ ಕೊಲ್ಲಬಾರ್ದವ ಪಾಪ. ಅದಕ್ಕವ ನಮ್ಗೆ ನಿನ್ನ ಮ್ಯಾಗ ಬರಾಸು. ಏನು ನೀ ಸುಮ್ಮನೆ ಬಾ. ಈಗಿನ ಡಾಕ್ಟ್ರ್ ಮಂದಿನೂ ಎಷ್ಟೋ ಮಂದಿ ಇದು ಮಾಡ್ತಾರೆ ಗೊತ್ತನ. ಅಲ್ಲ ಎಲ್ಲರೂ ಮಾಡಲ್ಲ, ಯಾವ ಒಂದು ಅವಿವೇಕ್ ಡಾಕ್ಟ್ರ್ ಎಲ್ಲರೂ ಒಬ್ರು ಮಾಡ್ಬೋದು. ಆದ್ರೆ ನೀ ಮಾತ್ರ ಹಂಗೆ ಮಾಡೋಕ್ಕೆಲ್ಲ ನಂಗೆ ಗೊತ್ತು. ನಾ ಬೇರೆ ಯಾವ ಸೂಲ್ಗಿತ್ತಾರನೂ ನಂಬೋದಿಲ್ಲ. ನೀನೇ ಬರ್ಬೇಕು ನೋಡಿ ಸುವರ್ಣಕ್ಕ. ಆಯ್ತು ಬಿಡವ ಆಗಲಿ, ನಾನೇ ಹೆರಿಗೆ ಮಾಡಿಸ್ತೀನಿ. ಯಾಕೆ ತಲೆ ಕೆಡಿಸ್ಕೊತೀರಿ ಏನು? ನಾ ಎಲ್ಲ ಅದೇನಿಲ್ಲ, ನನಗೇನಿಲ್ಲ. ಅವತ್ತು ಬಂದಾಗ ನನಗೆ ಸ್ವಲ್ಪ ಬೆಚ್ಚಗ ನೀರು, ಒಂದು ಚಲೋ ಕಾಟನ್, ಒಂದಿಷ್ಟು ಅರಿವಿ ಕುಡ್ಸಿಡ್ರಿ ಏನು. ಯಾಕಂದ್ರೆ ರಗತ್ ಹೊಡ್ತಂದ್ರೆ ಅರಿವಿ ಎಷ್ಟು ಬೇಕಾಕಾವು ಹೇಳೋಕ್ಕಾಗೋದಿಲ್ಲ. ಅರಿವಿ ಭಾಳ ಬೇಕಾಕಾವು. ಅದಕ್ಕೆ ಅರಿವಿ ಕುಡ್ಸಿಡ್ರಿ ಚಂದಾಗಿ. ಕುಂಚಿಗೆ ಹೊಲಸಬೇಡ್ರಿ. ಮತ್ತು ಕುಂಚಿಗೆ ಏನಾರು ಹೊಲಿಸಿರೇನ ಮಕ್ಕಳಿಗೆ? ಇಲ್ಲ ಕುಂಚಿಗೆ ಹೊಲಿಸಿಲ್ಲ, ಹೊಲಸಾಕಂತ ಅರಿವಿ ಇಟ್ಟೇನಿ. ಈಕಿದ ಹೆರಿಗೆ ಆತಂದ್ರೆ ಪಟಕ್ನ ಹೊಲಿಸ್ಬಿಡ್ತೇನೆ. ಚಲೋ ಮಾಡಿ ಮೊದಲು ಕುಂಚಿಗೆ ಹೊಲಸಬಾರ್ದು. ಯಾಕಂದ್ರೆ ಕೂಸುಟ್ಟಕ್ಕಿಂತ ಮುಂಚೆ ಕುಲಾಯಿ ಹೊಲಿಸೋದು, ತೊಟ್ಲ ತಂದಿಡೋದು ಭಾಳ ಅವಶ್ಯಕ. ನೀವು ಅಬದ್ಧ. ಈಗಿನ ಇವು ಸಿಟಿಯಾಗೆಲ್ಲ ಪ್ಯಾಸನ್ ಮಾಡಕ್ಕೆ ಓಡಾಡ್ತಾವ. ಮುಂಚೆಲೆ ತೊಟ್ಲ ತಂದು ಇಟ್ಬಿಡ್ತಾವು. ತೊಟ್ಲ ತಂದು ಇಡಬಾರ್ದು ಹಂಗೆಲ್ಲ. ಯಾಕೆ ಹಿರಿಯರು ಮಾಡಿ ಶಾಸ್ತ್ರ ಯಾವುದು ಸುಳ್ಳಲ್ಲ. ಕೂಸುಟ್ಟಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಬಾರ್ದು, ತೊಟ್ಲ ತಂದು ಇಡಬಾರ್ದು, ಹಾಗೆಲ್ಲ ಅಂದಾಜು ಕಟ್ಟಬಾರ್ದು. ಹೇಳ್ಬೇಕಂದ್ರೆ ಹೆರಿಗಿದ್ದ ಹೆಣ್ಮಕ್ಳಿಗೆ ಅರಿವಿನ ದುಂಡು ಗೂಡ್ಸಂಗಿಲ್ಲ. ಡೆಲಿವರಿ ಟೈಮಿಗೆ ತೊಗೊಂಡೋಕಾರ ಗೊತ್ತೈತೆ ನಿನಗೆ? ಇಲ್ಲೊಂದು ಅರ್ಬಿ ಇಟ್ಟಿರ್ತಾರೆ. ಡೆಲಿವರಿ ಆಗೋ ಟೈಮಿಗೆ ಓಸು ಗುಡಿಸ್ಕೊಂಡು ತೊಗೊಂಡೋಕಾರ. ಮುಂಚಿರ್ತ ಚೀಲ್ದಾಗ ಅಷ್ಟು ಗಂಟು ಕಟ್ಟಿ ಇಡಂಗಿಲ್ಲ. ಎಲ್ಲ ನಿಮಗೇನು ಗೊತ್ತಿಲ್ಲ ನಂಗಿಲ್ಲ. ಈಕೆಲ್ಲ ಗೊತ್ತಲ್ಲ. ನಮ್ಮ ಗುಂಡಮ್ಮಕ್ಕ ಎಲ್ಲ ಕರೆಕ್ಟಾಗಿ ಹೇಳ್ತಾಳೆ. ಹ್ಞೂನವ ನಮ್ಮ ಅತ್ತಿಯರು ಇರೋಕ್ಕಾಗಲಿ, ನಮಗೂ ಎಲ್ಲ ಹಳೆಯ ಸಂಪ್ರದಾಯ, ಪ್ರತಿಯೊಂದು ಪದ್ಧತಿ, ನೇಮ ನಿಷ್ಠೆ ಎಲ್ಲ ಗೊತ್ತಕ್ಕವು. ಕರೆನವ? ಹ್ಞೂ ರೀ ಏನು ಇದನ್ನು ನಾವು ಕಾಲ್ಮನ್ ಮುಂದೆ ಹೊಂಟತೈತೆ ಬದಲಿ ಆದರೂ ಜನ ಏನು ಮನುಷ್ಯ ತಿನ್ನೋದು ಕೈಲೇನ ಹೊಟ್ಯಾಗ ಹೋಗ್ಬೇಕದು. ಏನು ಯಾವುದು ಕ್ರಿಯೆ ಏನು ಬದಲಿ ಆಗೋದಿಲ್ಲ. ಕಾಲ ಬದಲಿ ಆಗತ್ತಿಲ್ಲ, ಮನುಷ್ಯ ಬದಲಿ ಆಗಕತ್ತಾನ. ಆದರೂ ನಿನ್ನ ಮಗಳು ಕಳ ಬಂದೈತೆ ನೋಡು. ಇದ್ರಿಗೆ ತುಂಡು ಲಂಗ ಹಾಕ್ಕೊಂಡು 4ನೇ 8ನೇ ಇಟ್ಕೊಂಡು ಅಂಗಡಿ ಓಡಾಡ್ತಿತ್ತು. ಏನು ಚಂದ ಕಾಣಕತ್ತೈತೆವ ಹುಡುಗಿ. ಉಪ್ಪು ಮೆಣಸಿಕಾಯಿ ಹಾಕಿ ನಿದ್ರ ತೆಗಿಯಕಿ, ರಾತ್ರಿ ಸಕ್ಕರೆ ಕಾಳು ಹಾಕಿ ದಿನ ತೆಗಿಯಾಕತ್ತೇನೆ ಬಿ. ಒಂದು 5 ಹಳ್ಳಿಗುಳ್ಳಿ ಮಾಡಿ ಸುಟ್ಟು ಬಿಡಲ್ಲ. 5-3 ಸುಡು ಹಳ್ಳಿಗುಳ್ಳಿ ಮಾಡಿ ಸುಡು, ಮಕ್ಕಳನ್ನ ಎದುರು ಹೊಕ್ಕತಿ. ಹಂಗೆ ಮಾಡ್ತೇನೆ ತಗೋ, ಇವತ್ತು ರಾತ್ರಿ ಮಾಡ್ತೇನೆ. ಬರ್ಲೇನ ಹಂಗಾರ?
ಬರ್ತೀನಿ ತೋ. ಹಂಗೇನ್ರ ಆದ್ರ ಪಟ್ಟ ಹೇಳಿ ಕಳ್ಸ್ರಿ, ಎಷ್ಟೊತ್ತಾದ್ರೂ ಅಡ್ಡಿಲ್ಲ. ಅಲ್ವೇ ಹೊಂಟಲ್ಲ, ಊಟ ಮಾಡುವ ಬಾ. ಯಾವ ಉಂಡ ಬಂದಂತ ಉಂಡ್ರಿ ಭಾಳ ಮಂದಿ ಅಲ್ಲಿ. ಯವ್ವ ಚಲೋ ಆತವ ಯವ್ವ. ಸುವರ್ಣ ಕಿರಾಕ್ ಹೋಗಿ ನನ್ನ ಮಗಳ ಹೆರಿಗೆ ಇದ ಒಂದು ಟೈಮ್ನಾಗ ಈಗ ಆಗಿ ಮುಗಿತಿಲ್ಲ, ದವಾಖಾನಿಗೆ ಓಡಬೇಕಿತ್ತು ನೋಡು. ಯವ್ವ ಇವತ್ತು ಯಾಕೆ ನಂಗೆ ಇಷ್ಟು ಚಂದ ರೆಡಿ ಮಾಡಾಕತ್ತಿ ನೀನು? ಎಲ್ಲ ತಯಾರು ಮಾಡಿ ಇಡಾಕತ್ತೀಯಲ್ಲ, ಯಾಕೆ? ನಾ ಎಲ್ಲಾರ ಹೊಂಟೇನ? ಮನೆಗೆ ಯಾರು ಬರಗಿರಾಕತ್ತಾರ? ಸಾಕು ಬಿಡವ. ಏ ಬಿಡಾಡಿ, ಗಾಳಿ ಹಾಕತಿ ಹುಡುಗಿ, ಏನು ಎದುರಾಕತಿ? ಹೊಟ್ಟೆಲಿದ್ದ ಹೆಣ್ಮಕ್ಳಿಗೆ ಅಷ್ಟು ತಯಾರು ಮಾಡ್ಕೊಂಡು ನಿಂದ್ರಬಾರ್ದು. ಏನ ಅದಿ ಅಂತ ನಾನು ಅತ್ತಾಗ ಮೊದಲು ಎದುರ್ತಿಗೆ ಹುಡುಗ್ಗೆ. ಅತ್ತಿಯರ ಫೋಟೋದವಂಗೆ ಬರಕ್ಕೆ ಹೇಳೇನಿ, ಅದಕ್ಕೆ ಒಂದು ಫೋಟೋ ತೆಗಿಸಿ ಇಟ್ಕೊಳ್ಳೋಣ ಅಂತ. ನನ್ನ ಮಗಳು ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ, ಅದಕ್ಕೆ ಒಂದೇ ಚೊಚ್ಚಲ್ ಹೆರಿಗೆ ಇವತ್ತು ಫೋಟೋದವಂಗೆ ಬರಕ್ಕೆ ಹೇಳೇನಿ. ಒಂದು ಬಂದ್ರೆ ಒಂದೇ ಒಂದು ಫೋಟೋ ತೆಗೆದು ತೊಗೊಂಬಾರಪ್ಪ ಅಂತ ಹೇಳ್ತೇನೆ. ಅಯ್ಯೋ ನಿನಗೇನು ಬಂತ ಬರ್ಬಾರ್ತಿ? ಏನು ಎಲ್ಲ ಕಲ್ತು ಮರೆಯಾಕತ್ತೀನಿ ಹೆಂಗೆ? ಅಲ್ಲ ಹೊಟ್ಟಿಲಿದ್ದ ಫೋಟೋ ಗಿಟ್ಟ ತೆಗ್ಸಿದ್ರೆ ನೆದರಕ್ಕವ ಯಾವ ಏನ ಮಾಡ್ತಾವ ಪ್ಯಾಸನ್ ಅಂತೇಳಿ ನೀನು ಮಾಡಕ್ಕೆ ಹೋಗ್ಬೇಡ, ಅವೆಲ್ಲ ಬೇಡವ ಯವ್ವ. ಅಯ್ಯ ಅತ್ತಿಯಾರ ಏನ್ರಿ ಕುಬ್ಸದು ಮಾಡೋತ್ನ ತೆಗಿದಿಲ್ಲ? ಈಗ ಮನೆ ಕುಬ್ಸ ಮಾಡಿಸ್ತಾ ಜಗ್ ತೆಗ್ದಾರಪ್ಪ, ಇಲ್ಲೇ ನಮ್ಮ ಮನ್ಯಾಗ ಒಂದು ತಗ್ಸನಂತ. ಏನೇನು ಕಲಿತೀಯ ಏನು ದೇವರಿಗೆ ಗೊತ್ತು ಹೋಗತ್ತದ. ಒಟ್ಟ ಹುಡುಗಿ ನೆದರ್ ಮಾಡಿ ಕೈ ಬಿಡ್ತಿ ಅಷ್ಟೇ. ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ನಾಳೆ ಯಾವಾಗ ಗೊತ್ತಾಕತಿ. ಏನಾಗೋದಿಲ್ಲ ಸುಮ್ಮನೆ ಇರ್ತೀರ. ಹೌದು, ನಿಮ್ಮ ಮಗ ನಿನ್ನೆ ಹೋದವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ. ನೋಡ್ದೆ ಸಾಯಿ ಮನ್ಯಾಗ ಏನ್ರ ಅದಾರನಂತ, ಎಲ್ಲಿ ಕಾಣ್ಲಿಲ್ಲಪ್ಪ. ಎಲ್ಲಿ ಹೋಗಿರ್ಬೋದು? ಅವ ಗಂಡಸ ಬರ್ತಾನ ಬಿಡು, ಎಲ್ಲಾರ ಹೋಗಿರ್ಲಿ. ಅದಕ್ಕೆ ಯಾಕಷ್ಟು ಇದು ಮಾಡ್ತಿ? ಎಲ್ಲಾರ ಹೋಗ್ಲಿ, ಎಷ್ಟೊತ್ತಿಗೆರ ಬರ್ಲಿ, ಒಟ್ಟು ಬರ್ತಾನ ನನ್ನ ಮಗ. ಏನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವ್ರು ಬರ್ತಾರ್ರಿ ಇತ್ತೀರ ಮನೆಗೆ, ನಾ ಇಲ್ಲ ಅನ್ಲಿಲ್ಲ. ಆದ್ರೆ ಎಲ್ಲಿ ಹೋದ್ರ ಅಂತ. ಶಾಂತ, ಯಪ್ಪ ಏನ್ಪ ಇದೆಲ್ಲ? ಯಾರಿವ್ರು? ಎಲ್ಲ ಏನಿದು ಕೊಳ್ಳಾಗೆಲ್ಲ ಹಾರ ಹಾಕೊಂಬಂದು ನಿಂತಿಯಲ್ಲಿ ಇಲ್ಲಿ? ಯಾರಿವ್ರಂದ್ರ ನಾನು ಹೇಂತಿಕ್ಕಿ. ಏನ ಹೇಂತಿನ ಈ ವಯಸ್ಸಿಗೆ? ಯಪ್ಪ ನೀ ಮಾಡ್ತಿರೋದು ಸ್ವಲ್ಪ ಸರಿ ಇಲ್ಲಪ್ಪ, ಸ್ವಲ್ಪ ಸರಿ ಇಲ್ಲ. ಏನ್ಪ ಇದೆಲ್ಲ? ಅಲ್ಲ ಮನೆಗೆ ಮಗಳು ಹಡ್ಯಾಕಂತ ಬಂದಾಳ, ಮೊಮ್ಮಗ ಬರೋ ಹೊತ್ನಾಗ ಈಗ ಮದುವೆ ಮಾಡ್ಕೊಂಬಂದಿಯಲ್ಲಪ್ಪ. ಊರನ್ ಮಂದಿ ಏನಂತಾರ, ಮರ್ಯಾದೆ ಏನಕ್ಕೈತಿ ಅನ್ನೋದು ನಿಂಗೆ ಸ್ವಲ್ಪ ತಿಳ್ಕೊಳಕಿಲ್ಲನ್ಪ. ನಿಮ್ಮವು ಎಳ್ಳ ಕಾಳಷ್ಟು ಕಿಮ್ಮತ್ ಕೊಡೋದಿಲ್ಲ ನನಗೇನು ಹರ್ಕತ್ ಬಿದ್ದತ್ಲೆ? ಇಕ್ಕಿ ಕೈ ಕಾಯ್ಕೊಂತಿರೋದೆ. ಅದಕ್ಕೆ ನೋಡಿ ಇನ್ನೊಂದು ಮಾಡ್ಕೊಂಬಂದನಿ. ಬೇಕಂದ್ರೆ ಈ ಮನ್ಯಾಗ ಇರ್ಬೋದು, ಬೇಡ ಅಂದ್ರೆ ಹೋಗ್ತಿರ್ಬೋದು ಅಷ್ಟೇ. ಏನ್ ನಾ ಬಾ ತಿಳಿ ಕೆಡ್ಸ್ಕೊಳಕ್ ಹೋಗುದಿಲ್ಲ ಅದಕ್ಕೆಲ್ಲ. ಏನ ಇನ್ನೊಂದು ಮದುವೆ ಮಾಡ್ಕೊಂಬಂದಿಯಾ? ಬೇಡ ಎಲ್ಲ ತೋರ್ಸಿಲ್ಲಕಿನ್ನ. ಯಮ್ಮ ನೋಡ್ಬೇ ಇಲ್ಲ ಅಪ್ಪ ಮಾಡಿರೋ ಕೆಲ್ಸನ. ಅಡ್ಡಿಲ್ಲ ಚಂದದಾಳ. ಅಕ್ಕಿಯಾರ ನಾನು ಚಲೋ ನೋಡ್ಕೋತಾಳನ ಇಲ್ಲಪ್ಪ? ಏನ್ ಈಕಿ ನಂಗ ಮಾಡ್ತಾಳ? ಮತ್ತ ನೋಡು ಆಕಿಗೆ ಹೇಳ್ಬಿಡು ಚಂದ ನೋಡ್ಕೊ ನನ್ನಂತೇಳಿ. ಅಯ್ಯೋ ನಿಮ್ಮ ಹೆಣ ಎತ್ಲಿ, ಉಸು ಕುಡಿ ಏಕಾಗಿರಲ್ಲ ನಿಮ್ಮ ಮಾರಿ ಬಣ್ಣ ಗಡಗಲಿ. ಅಲ್ಲ ನಿಮಗೆ ಹೊಟ್ಟೆ ಮುಕಳ್ಯಾಗ ಬಾಯಾಗ ಕೂಡ ತುಂಬಿದ್ನೆಲ್ಲ ಮಾಡಿ ಕೂಳು. ನಿಮ್ಮ ಚಾಕ್ರಿ ಎಲ್ಲ ಮಾಡಿದೆ, ನಿಮ್ಮ ಕೂಳು ಕುಚ್ಚಾಕಿದೆ. ನಿಮ್ಗೆ ಹೌದಾ? ನಂಗೆ ಇಷ್ಟು ವರ್ಷ ಎಲ್ಲ ಮಾಡಿದ್ರು ನನಗೆ ಇಂಥದೊಂದು ಮಾಡಿಬಿಟ್ರಲ್ಲ ನೀವು. ನನ್ನ ಬಿಟ್ಟು ಇನ್ನೊಬ್ಬಕಿನ್ ಮಾಡ್ಕೊಂಡ್ ಬಂದಿರಲ್ಲ ನೀವು. ಎಷ್ಟಿರ್ಬೇಕು ನಿಮ್ಗೆ? ನಿಮಗೆ ಈ ಮನೆ ಒಳಗೆ ಜಾಗ ಇಲ್ಲ, ನೀವು ಇರಂಗಿಲ್ಲ, ಆಕಿನೂ ಇರಂಗಿಲ್ಲ. ಆಕಿನ ಬಿಟ್ರೆ ಈ ಮನೆ ಒಳಗೆ ಬರ್ರಿ, ಇಲ್ಲ ಬರಾಕ್ ಹೋಗ್ಬೇಡ್ರಿ. ಹೊರ ನಡ್ರಿ. ಏಯ್ ಇದು ನನ್ನ ಮಗನ ಮನೆ ಐತಿ, ಅವ ಯಾಕೆ ಹೊರಗೋಗ್ಬೇಕು? ನೀವು ಹೋಗಲ್ಲ ಮನೆ ಬಿಟ್ಟು. ಅತ್ಯಾರ ನೀವು ಮಾಡ್ತಿರೋದು ಸರಿ ಇಲ್ರಿ ಅತ್ಯಾರ. ಏನಂತ ತಿಳ್ಕೊಂಡ್ಬಿಟ್ಟಿರಿ ನೀವು? ಅಲ್ಲ ನಾನು ಮದುವೆ ಅದಕ್ಕೆ ಇಲ್ಲೇ ಕಣ್ ಮುಂದೆ ಇರುವ ಹೊತ್ತಿನಾಗ ಇವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ ಬಂದಾರಲ್ಲ, ಇದನ್ನ ಇಷ್ಟ ಬಿಡುದಿಲ್ಲ ನಾ ಹಿರಿಯಾರು ಕೂಡಿಸ್ತೇನೆ, ಪಂಚಾಯತಿ ಮಾಡ್ತೇನೆ. ಒಂದು ಇವ್ರಾರ ಹೊರಗೋಗ್ಬೇಕು, ಇಲ್ಲ ನಾನಾರ ಹೊರಗೋಗ್ಬೇಕು. ಏನಾಕತ್ ನೋಡೇ ಬಿಡ್ತೇನೆ ನಾನು, ನನಗೂ ಸಾಕಾಗೈತತ್ತಾಗ. ಕುಡಿಸೋದು ಹಿರಿಯರ್ನ ಯಾರು ಬೇಡ ಅಂದ್ರೆ ಮಾಡ್ಕೊಂಡ್ ಮದ್ವಿ ಏನ್ರ ನಿಲ್ಲಿಸ್ತಾರನ? ಇಲ್ಲ ಅಂದ್ಮೇಲೆ ನಾ ಯಾಕೆ ತಲೆ ಕೆಡಿಸ್ಕೊಲಿ ರೀ? ನೀವ ಈ ಮನ್ಯಾಗಿರೋ ಅವಶ್ಯಕತೆ ಇಲ್ಲ. ನಡ್ರಿ ಹೊರ ನಡ್ರಿ, ಮೊದ್ಲು ಹೊರ ನಡ್ರಿ. ನೀವ್ ಈ ಮನ್ಯಾಗ ಇರಬಾರ್ದಂದ್ರೆ ಇರಬಾರ್ದಷ್ಟೇ. ನನಗೆ ಈ ಮನ್ಯಾಗ ಇರ್ಬೇಡ ಅಂತ ಹೇಳಕ್ ನಿನ್ಗೇನ್ ಅಧಿಕಾರ ಐತ್ಲಿ? ಮತ್ತ ಗಂಡನ್ನು ಕಿಮ್ಮತ್ಲದ ಎತ್ತಬೇಕಂತ ಮಾತಾಡ್ತಿ, ಅದಕ್ಕ ನಾ ಇನ್ನೊಂದು ಮದ್ವಿ ಮಾಡ್ಕೊಂಬನ್ನಿ. ಅಲ್ಲ ಈ ವಯಸ್ಸಕ್ಕೆ ಇನ್ನೊಂದು ಮಾಡ್ಕೊಂಡ್ ಬಂದಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಐತೆ ನಿಮಗ? ನಿಮ್ಮಂತರಿಗೆ ಮರ್ಯಾದೆ ಬೇರೆ ನಾ ಕೊಡ್ಬೇಕನ? ನೀವ್ ನೆಟ್ಟಿಗಿದ್ರೆ ನಾ ಮರ್ಯಾದೆ ಕೊಡಂಗಿಲ್ಲನ? ನೀವ್ ನೆಟ್ಟಿಗಿಲ್ಲ ಅಂತಲ್ಲ ನಾ ಮರ್ಯಾದೆ ಕೊಡಂಗಿಲ್ಲ ನಿಮಗ. ನೀನು ಮರ್ಯಾದೆ ಕೊಡುದು ಬೇಡ, ನಾ ತಗೊಳುದು ಬೇಡ. ಏನ ಇಲ್ಲ ನಿಮಗೆ ಏನೋ ಆಗೈತೆ ನಿಮ್ಗೆ. ನೀವೇನು ಮನುಷ್ಯರ ಜಾತಿಯಾಗ ಅಲ್ಲ ಬಿಡ ನೀವು. ನಡ್ಲಾ ಊರ ಹಿರಿಯಾರ ಕುಡ್ತೀನಿ ನಡ್ಲಾ. ಏನಪ್ಪ ಇದು? ನಾ ಮನೆಗೆ ಬಂದೇನಿ, ನೀವು ಈ ರೀತಿ ನನ್ನ ಮದುವೆ ಮಾಡ್ಕೊಂಡ್ ಬಂದಿರಲ್ಪ. ನಾಳೆ ನಮ್ಮ ಅತ್ತೆ ಮನೆಗೆ ಈ ವಿಚಾರ ಗೊತ್ತಾದ್ರೆ ಏನಂತಾರಪ್ಪ ಅವ್ರು? ಸ್ವಲ್ಪರ ಮರ್ಯಾದೆ ಕೊಡ್ತಾರ ಅವ್ರು? ನಿಮ್ಮಪ್ಪ ಇಂಥ ಕೆಲಸ ಮಾಡ್ಯಾನಲ್ಲ ಅಂತೇಳಿ ಆಡ್ಕೊಂಡು ನಗಂಗಿಲ್ಲ ನನಗವ್ರು. ಏನಪ್ಪ ಇದು? ಹಿರಿಯರ ಜಗದಾಗಿದ್ದ ನೀವಿನ್ನೂ ಬುದ್ಧಿ ಹೇಳ್ಬೇಕಂತ ನೀವ ಬುದ್ಧಿ ಹೇಳಿಸ್ಕೊಳ್ಳೋ ಕೆಲಸ ಮಾಡ್ತಿರಲ್ಪ. ನೋಡ್ವಾ, ನನಗಕ್ಕಿ ಮನ್ಸಿಗೆ ಬಂದ್ಲು, ಮಾಡ್ಕೊಂಡ್ ಬಂದನಿ. ಏನ್ ಸುಮ್ಮನೆ ಯಾಕೆ ಎಲ್ಲರೂ ಕಿರಿಕಿರಿ ಮಾಡ್ಕೋತೀರಿ? ಹಿರಿಯರು ಕೂಡಿಸ್ರಿ. ಅವ್ರೇನೇನು ಬೇಡ ಅನ್ನೋದಿಲ್ಲ, ಭಾಳ ಅಂದ್ರೆ ಬೈತಾರ, ಈಗಿನ ಬಿಟ್ಟು ಬಿಡು ಅಂತಾರ. ಅಂದ್ಬಿಟ್ಲೆ ನಾ ಬಿಡ್ತಿದ್ದೇನೆ. ಈಗ ಅಕ್ಕಿ ನನ್ನ ಮದುವೆ ಮಾಡ್ಕೊಂಡು ಇಲ್ಲಿ ಮಟ್ಟ ಬಂದಾಳ ಅಂದಮೇಲೆ ಈಗ ಬಿಡಕ್ ಆಗುದಿಲ್ಲ. ಏನ ಅದಕ್ಕೆ ಅರ್ಥ ಮಾಡ್ಕೊ ಮಗಳ, ಹಂಗೆ ಮಾಡ್ಬಾರ್ದವ. ಅವ್ರೇನೋ ಮಾಡ್ತಾರಂತೇಳಿ ನೀನು ಯಾಕೆ ಹಂಗೆ ಮಾಡ್ತಿ? ಯಪ್ಪ ಮರ್ಯಾದಿದ್ದಾರಾದ್ರೆ ಹಿಂಗೆ ಮಾಡಂಗಿಲ್ಲಪ್ಪ. ಥೂ, ಏನು ಹೇಳ್ಬೇಕು ಇದಕ್ಕೆ? ಯವ್ವ ನಡಿ,
ಈ ಮನಿ ಒಳಗೆ ಒಂದು ನಿಮಿಷನೂ ನಾವಿರೋದು ಬೇಡ. ಇವರೇ ಇದ್ಕೊಲಿ, ಹೊಸ ಹೆಂಡತಿ ಕರ್ಕೊಂಬಂದಾರಲ್ಲ ಇವರೇ ಇದ್ಕೊಲಿ. ಈ ಮನಿ ಏನಾರ ಅಪ್ಪ ಆಸ್ತಿ ಹೊಲ ಮನಿ ಅಂತ ಏನಾರ ಈಕೆ ಹೆಸರಿಗೆ ಬರದ್ರಿ ಏನ ನಾ ಮಾತ್ರ ಸುಮ್ಬಿಡೋದಲ್ಲ, ತಂದೆನದು ಮರಿಬೇಕಾಕತಿ. ರೀ ನೋಡ್ರಿ ನಿಮ್ಮ ಮಗ ಅಲ್ರಿ, ನಾನು ನಿಮ್ಗೆ ಎರಡನೇ ಹೆಂಡತಿಯಾಗಿ ನಾವು ಚಿಗ ಹೋಕ್ಕೇನಿಲ್ಲ, ಒಂದು ಈಟರು ನನಗೆ ಚಂದಾಗಿ ಯವ್ವ ಯಕ್ಕ ಅಂತ ನಾನು ನೋಡು ಹೆಂಗೆ ಮಾತಾಡ್ತಾನೆ ಈಕೆ ಆಯ್ಕೆ ಅಂತೇಳಿ ಕಿಮ್ಮತ್ತಿಲ್ದಂಗೆ. ಬೇಜಾರ್ ಮಾಡ್ಕೊಬೇಡ. ಅವ್ನ ಕಿಮ್ಮತ್ ಯಾರಿಗ್ ಬೇಕಾಗೈತಿ? ಅವನು ಅವನಂಗ ಸೇಮ್ ಅವ್ರವ್ಗ ಅವಂಗ ಮರ್ಯಾದೆ ಕೊಡೋದ ಗೊತ್ತಿಲ್ಲ ಯಾರಿಗಿ. ನಿಮ್ಮಂತ ಮಾನ ಮರ್ಯಾದೆ ಇಲ್ದರಿಗೆ ಮರ್ಯಾದೆ ಕೊಡೋದು ನನಗೆ ಗೊತ್ತಿಲ್ಲ. ಅದು ಹೆಂಗ ಅಪ್ಪ, ನಾವ್ ಈ ಮನಿ ಬಿಟ್ಟು ಹೋಗೋದು ಬೇಡಲ್ಲ, ನಾವ್ಯಾಕೆ ಹೋಗ್ಬೇಕು? ಇವರಿಗೆ ನಿದ್ದೆ ಬಂದರಿಗೆ ಹಾಸಿ ಕೊಟ್ಟಂಗ ಆಗ್ಬಿಡ್ತದೆ ಹಿಂದಾಗಡೆ. ಆ ಸಲ ಏನ ಮನ್ಯಾಗ ಮಾಡೋರು ಇದ್ದಿದ್ದಿಲ್ಲ, ನಾನ ಬೇಕಾಗಿತ್ತು ಅದಕ್ಕೆ ಕರ್ಕೊಂಡಾರ ಬಂದ್ರ ಅಲ್ಲಿಂದ ನನ್ನ. ಈಗ ಹಂಗಲ್ಲಪ್ಪ, ಹೊಸ ಹೆಂಡತಿ ಬೆಚ್ಚ ಕರ್ಕೊಂಡ್ ಮಕ್ಕೋತಾಳ. ಮತ್ತೆ ಈಗ ಯಾಕೆ ಅವ್ರಿಗೆ ಎಲ್ಲ ಉಳ್ಕೋದ್ರ ನೆನ್ಪಕ್ಕಾರ? ಯಾರು ನೆನ್ಪಾಗುದಿಲ್ಲ. ಅದಕ್ಕೆ ನಾ ಹೇಳೋದಾದ್ರೆ ನಾವು ಮನಿ ಬಿಟ್ಟು ಹೋಗ್ಬಾರ್ದಲ್ಲ. ಏನ ಈ ಟಿಕೂಟ ಅದು ಎಷ್ಟು ಚಂದ ಬಾಳೆ ಮಾಡ್ತಾರ ಇವ್ರು, ನಾನು ನೋಡೇ ಬಿಡ್ತಾನೆ. ಇವರ ಮನಿ ಬಿಟ್ಟು ಹೋಗ್ಲಿ, ನನ್ಗೇನು ಹರ್ಕತ್ ಬಿದ್ದತಿ? ಇದು ನಮ್ಮ ಮನಿ ಐತಿ ಏನ. ಅಲ್ಲ, ನೀವು ಇಂಥದೊಂದು ಕೆಲಸ ಮಾಡ್ತೀರಿ ಅಂತ ನಾ ಅಂದ್ಕೊಂಡಿದ್ದಿಲ್ಲ ಬಿಡ. ನನ್ನ ಮಗ್ಗ ಯಾರು ಸುಳಿ ಇದ್ವು? ನಾ ಆಗೊಮ್ಮೆ ಆಗರ ಅನ್ಕೋತಿದ್ದೆ, ನನ್ನ ಮಗ್ಗರ ಯಾರು ಸುಳಿ ಅದಾವು, ಮಾಡ್ಕೊಳ್ಳೋದಾರ ಒಂದ ಲಗ್ನ ಮಾಡ್ಕೊಂಡಾನ ಅಂತೇಳಿ. ಆದ್ರೆ ಈಗ ಅನಿಸ್ತತಿ ಎರಡನೇ ಲಗ್ನ ಇಷ್ಟು ವರ್ಷಕ್ಕಿತ್ತನ ಇವಾಗ ಅಂತೇಳಿ. ಯಾರು ಸುಳಿ ಅದಾವಲಿ ಅವನ ತಲ್ಯಾಗ? ಒಲಿ ಮುಂದೆ ಹೇತು ಅಯ್ಯ ನನ್ನ ಹಣೆ ಬಾರ ಅಂದ್ರಂತ. ಹಣೆ ಬಾರಕ್ಕೆ ಹೋಲಿಸ್ಬೇಡ್ರಿ ಮನುಷ್ಯ ಮಾಡಿದ್ದಕ್ಕೆ. ಇಲ್ಲ, ನಿಮ್ಮ ಮಾವಗೂ ಎರಡು ಸುಳಿ ಇದ್ವು ಗೊತ್ತನ. ಅವರು ಇನ್ನೊಂದು ಮದುವೆ ಮಾಡ್ಕೊಂಡಿದ್ರು, ನನಗೆ ಎಷ್ಟೋ ವರ್ಷ ಆಗಿಂದ ಗೊತ್ತಾತು. ಕೈಯ ಬಿಟ್ಟೆ ಆಕೆ ಅರ್ಧಂತ್ರ ನಡಂತ್ರ ಸೋತ್ಲ ಬಿಡು, ಸತ್ಲಕ್ಕಿ ಆಕೆ ಸತ್ತಿಂದ ವಾಪಸ್ ಇನ್ನೊಂದು ಮದುವೆ ಮಾಡ್ಕೊಲಿಲ್ಲ. ಈಗೂ ಹಂಗ, ಈಗ ನೀ ಸತ್ತಿ ಅಂದ್ರೆ ಈಕಿ ಕೂಟ ಇರ್ತಾನ, ಇಲ್ಲ ಆಕೆ ಸತ್ರ ನಿಂಗೆ ಕೂಟಿರ್ತಾನ ಅಷ್ಟೆ. ಇನ್ನೊಂದೇನು ಲಗ್ನ ಆಗುದಿಲ್ಲ ತಗೋ. ಬಿಡು ನೀರಾಕ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗೈತಿ? ಸುಮ್ಕೊಂಡ್ರ ಅಷ್ಟೇ. ಎರಡು